ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾರಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪೂಜಾರಿಗಳೇ, ನಾವ್ ಗಂಡ ಹೆಂಡತಿ ಹೆಸರಲ್ಲಿ ಅರ್ಚನೆ ಮಾಡಿ. ನೀವಿಬ್ಬರ ಹೆಸರು ಹೇಳಮ್ಮ. ನನ್ನ ಹೆಸರು ಪ್ರಿಯಾ, ನಮ್ ಪತಿರಾಯರು. ಪತಿರಾಯರು ಅಲ್ಲಮ್ಮ, ಅವ್ರ ಹೆಸರು ಹೇಳಬೇಕು. ಹೋಗಿ ಪೂಜಾರಿಗಳೇ, ನೀವೊಳ್ಳೆ. ಅವ್ರ ಹೆಸರು ನನ್ ಬಾಯಿಂದ ನಾನು ಹೇಗೆ ಹೇಳಿ? ಅಮ್ಮ, ಇದು ಗುಡಿ. ನಿನ್ ಗಂಡನ ಹೆಸರು ಹೇಳೋದ್ರಲ್ಲಿ ತಪ್ಪಿಲ್ಲ. ಗುಡಿಲಾದ್ರೂ ತಾಯಿ ಮೆಡ್ಲಲ್ಲಾದ್ರೂ ಹೆಂಡತಿ ಗಂಡನ ಹೆಸರು ಹೇಳೋದು ಪಾಪ ಪೂಜಾರಿಗಳೇ. ಅಮ್ಮ, ದೇವ್ರ ಮುಂದೆ ಗಂಡನ ಹೆಸರು ಹೇಳಿದ್ರೆ ದೋಷ ಇಲ್ಲ. ನಾಚಿಕೆ ಪಡುವಂತ ಕೆಲಸ ಅಲ್ವೇ ಅಲ್ಲ. ಗಂಡನ ಹೆಸರು ಹೇಳು ಅಂದ್ರೆ ಹೆಂಡತಿ ನಾಚ್ಕೊಳ್ದೆ ಹೇಗಿರ್ತಾಳ ಪೂಜಾರಿಗಳೇ? ನಾಚ್ಕೊಂಡಿದ್ ಸಾಕ್ ಬಿಡು. ಅಮರ್ ಪೂಜಾರಿಗಳೇ, ಕಾಪಾಡ್ದೆ ಗಣಪ್ಪ. ಅಮ್ಮ, ಪೂಜೆ ಸಾಮಗ್ರಿಲಿ ಕರ್ಪೂರ ಇಲ್ಲ, ಸ್ವಲ್ಪ ಹೋಗಿ ತಗೊಂಬರ್ತೀಯಾ? ಅಯ್ಯೋ, ಇವಾಗ್ಲೇ ತರ್ತೀನಿ ಪೂಜಾರಿಗಳೇ. ಆಯ್ತಮ್ಮ. ನಿಜವಾಗ್ಲೂ ನೀನು ಮಹಾನುಭಾವ. ಯಾಕೆ ಪೂಜಾರಿಗಳೇ? ಆ ನಾರಿಮಣಿನ ತಡ್ಕೊಂಡಿರೋದಿಕ್ಕೆ ನಿನಗೆ 100 ತೆಂಗಿನಕಾಯಿ ಹೊಡೆದ್ರು ತಪ್ಪಿಲ್ಲ. 2 ನಿಮಿಷಕ್ಕೆ ನೀವ್ ಹಿಂಗಂದ್ರೆ ಜೀವನ ಪೂರ್ತಿ ತಡ್ಕೋಬೇಕಾದವ್ ನಾನು. ನನ್ನ ಪರಿಸ್ಥಿತಿ ಏನ್ ಪೂಜಾರಿಗಳೇ? ನಿಜಾನೇ ಬಿಡಪ್ಪ. ನಿನ್ನ ದುಸ್ಥಿತಿ ಶತ್ರುಗಳಿಗೂ ಬರಬಾರ್ದು. ನಿನ್ನ ಆ ದೇವರೇ ಕಾಪಾಡಬೇಕು. ಪೂಜಾರಿಗಳೇ, ನಾನು ಹೇಳ್ದಂಗೆ ನನ್ನ ಹೆಂಡತಿ ಕೈಲಿ ಮಾಡಿಸಿದ್ರೆ 10,000 ರೂಪಾಯಿ ನಿಮ್ಗೆ ದಕ್ಷಿಣೆ ಹಾಕಿ ಕೊಡ್ತೀನಿ. 10,000? ಹಾ. ತಿಂಗಳೆಲ್ಲ ಕಷ್ಟಪಟ್ರು ಇಷ್ಟೊಂದು ಸಂಪಾದನೆ ಮಾಡೋದು ಕಷ್ಟ ಕಣಪ್ಪ. ಹೇಳು, ಏನ್ ಮಾಡ್ಬೇಕು? ಮಾಡ್ತೀನಿ. ಇಷ್ಟು ಮಾಡಿ ಸಾಕು. ತಗೊಳ್ಳಿ ಪೂಜಾರಿಗಳೇ. ಹಲೋ. ಹಾ. ಅಮ್ಮ, ನಾನು ಅರ್ಚನೆ ಮಾಡ್ತಾ ಇರ್ತೀನಿ. ಅಷ್ಟ್ರೊಳಗೆ ನಿಂಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನ್ ಪೂಜಾರಿಗಳೇ? ಈ ಗುಡಿಗೆ ಒಂದು ವಿಶೇಷತೆ ಇದೆಯಮ್ಮ. ಹಾ. ಹೆಂಡತಿ ಈ ಗುಡಿ ಸುತ್ತ 100 ಪ್ರದಕ್ಷಿಣೆ ಹಾಕಿದ್ರೆ ಗಂಡನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಲೈಟ್ ಸುತ್ತ ಮಿಂಚಿನ ಹುಳ ಸುತ್ತಾಡೋ ತರ ಗಂಡ ಹೆಂಡತಿ ಸುತ್ತಲೂ ಸುತ್ತಾಡ್ತಾನೆ ಇರ್ತಾನೆ. ನಾನ್ ನಂಬಲ್ಲ. ಮೊನ್ನೆನೂ ನಮ್ಮ ಅಜ್ಜಿ ನಿನ್ ಗಂಡನ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಒಂದ್ ಪ್ಲಾನ್ ಹೇಳಿದ್ರು. ಅದ್ ರಿವರ್ಸ್ ಹೊಡೆದು ನಮ್ ಪತಿರಾಯರ ಹತ್ರ ನಾನು ಬೈಸ್ಕೊಂಡೆ. ಈ ಸರ್ತಿ ಹಾಗೆಲ್ಲ ನಡೆಯಲ್ಲಮ್ಮ, ನನ್ ನಂಬು. ಹಾಗಾದ್ರೆ ಸರಿ ಪೂಜಾರಿಗಳೇ, 100 ಪ್ರದಕ್ಷಿಣೆ ತಾನೆ, ಬಣ್ಣದ ಬುಗ್ರಿ ತಿರುಗೋ ತರ ಗಿರ್ರಂತ ತಿರಕೆ ಮುಗಿಸ್ಬಿಡ್ತೀನಿ. ನಿಂತ್ಕೊಮ್ಮ. ನಡ್ಕೊಂಡಲ್ಲಮ್ಮ, ಮತ್ತೆ ಇದ್ರದೊಂದು ಸಣ್ಣ ವ್ಯತ್ಯಾಸ ಇದೆ. ವ್ಯತ್ಯಾಸನಾ? ಬಸ್ಕಿ ಹೊಡಿತಾ ಪ್ರದಕ್ಷಿಣೆ ಮಾಡಬೇಕು. ಅಂದ್ರೆ ಒಂದ್ ಬಸ್ಕಿ ಹೊಡಿ, ಒಂದು ಹೆಜ್ಜೆ ಇಡು, ಒಂದು ಹೆಜ್ಜೆ ಇಡು, ಒಂದು ಬಸ್ಕಿ ಹೊಡಿ, ಹಾಗ್ ಮಾಡ್ಬೇಕು ಒಂದೇ. ಅಯ್ಯೋ, ಕಾಲ್ ನೋವು ಬಂದು ಸತ್ತ ಹೋಗ್ತೀನಿ ಪೂಜಾರಿಗಳೇ. ಅದೆಲ್ಲ ನನ್ ಕೈಲಾಗಲ್ಲ. ಹೇಳಿಲ್ವಾ ಪೂಜಾರಿಗಳೇ, ಮಾತ್ ಬೇಕಾದ್ರೆ ಕೋಟೆ ದಾಟ್ತವೆ, ಮೈ ಮಾತ್ರ ಮನೆ ಹೊಸ್ಲು ದಾಟಲ್ಲ ಅಂತ. ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದ್ ಬಿಟ್ರೆ ಯಾವ ಕೆಲ್ಸನೂ ಕಿಸ್ಸಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಹಲೋ ಹಸ್ಬೆಂಡ್, ಪ್ರಿಯಾ ಇಲ್ಲಿ. ಸುಮ್ನೆ ಹಾಗಂದೆ ಅಷ್ಟೇ. ಪೂಜಾರು ಹೇಳಿರೋ ತರ ಪ್ರದಕ್ಷಿಣೆ ಮಾಡೋದು ಬೆಣ್ಣೆಲಿ ಕೂದಲು ತೆಗ್ದ ಹಾಗೆ. ಹಾಗಾದ್ರೆ ಮಾಡು. ಮಾಡ್ತೀನಿ. ನೀನ್ ಹೇಗ್ ಕೆಣಕ್ಬೇಕು ಅಂತ ನನ್ಗೆ ಗೊತ್ತು ಪ್ರಿಯಾ. ಪ್ಲಾನ್ ವರ್ಕೌಟ್ ಆಯ್ತು ಪೂಜಾರಿಗಳೇ. ಎಸ್. ಹಾ, ಸೈಲೆಂಟ್ ಆಗಿರೋದ್ ಬಿಟ್ಟು ಯಾಕೆ ಬೇಕಿತ್ತು ಪ್ರಿಯಾ ಇದೆಲ್ಲ? ಬಸ್ಗೆ ಹೊಡಿತಾ 100 ಪ್ರದಕ್ಷಿಣೆ ಅಂದ್ರೆ ಕಾಲ್ ಕಟ್ಗೆ ತರ ಮುರಿದೋಗುತ್ತೆ. ಅಯ್ಯೋ, ಕಮಿಟ್ ಆದ್ಮೇಲೆ ಮಾಡೋದು ತಪ್ಪಿದಲ್ಲ.
ಏನು ಏನು ಯೋಚನೆ ಮಾಡ್ತಿದ್ಯಾ? ನಿನ್ ಕೈಲಾಗಿಲ್ಲ ಅಂದ್ರೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋ ಆಸೆ ಅಂತೂ ಈಡೇರಲ್ಲ. ಅಬ್ಬಾ, ನಿಮ್ಮನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ಚಾನ್ಸು ನಾನ್ ಯಾಕೆ ಬಿಟ್ಕೊಡ್ಲಿ? ಏನಂದೆ? ಕಂಟ್ರೋಲ್ ಅಂತಿದ್ಯಾ? ಏನಿಲ್ಲ, ಪ್ರದಕ್ಷಿಣೆ ಮಾಡ್ ಬರ್ತೀನಿ. ಹಾ ಏನಪ್ಪಾ, ಇನ್ನೆಷ್ಟು ಪ್ರದಕ್ಷಿಣೆ ಇದೆ? ಇನ್ನು 10 ಪೂಜಾರಿಗಳೇ. ಇನ್ನು 10 ಪ್ರದಕ್ಷಿಣೆಯನ್ನು ಮುಗಿದ್ಬಿಟ್ರೆ ಅಮ್ಮ ನಿನ್ನ ಕನಸು ನನ್ಸಾದಾಗೆ. $100. ಹಾ, ಪರವಾಗಿಲ್ಲ, ನಿನ್ ಮಾತು ನೀನು ಉಳಿಸ್ಕೊಂಡ್ಬಿಟ್ಟೆ. ನಡಿ, ಪ್ರಸಾದ ತಗೊಳ್ಳೋಣ. ಅಮ್ಮ, ಈಗ ನನ್ ಕೈಲಿ ಆಗಲ್ಲ. ಮೊಣ್ಕಾಲ್ ಹಿಡ್ಕೊಂಡ್ಬಿಟ್ಟಿದೆ, ಕಾಲ್ ಸಿಕ್ಕಾಬಟ್ಟೆ ನೋಯ್ತಿದೆ. ನೀವು ಹೋಗಿ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತಗೊಂಡ್ ಬರ್ತೀನಿ. ಪೂಜಾರಿಗಳೇ, ಬನ್ನಿ. ನೀವು ಮಾಡಿರೋ ಕೆಲಸಕ್ಕೆ 10,000 ಅಲ್ಲ, ಇನ್ನೊಂದು 2,000 ಸೇರಿಸಿ ಸಂತೋಷವಾಗಿ ಕೊಡಬಹುದು. ಆಹಾ, ಯಾ, ತಗೊಳ್ಳಿ. ನೋಡಪ್ಪ, ಶಾಸ್ತ್ರಕ್ಕೆ ವಿರುದ್ಧ ಆದ್ರೂ ನಿನ್ನ ದಕ್ಷಿಣೆ ಕಟ್ಟಿಬಿದ್ದು ನಿನ್ನ ಹೆಂಡತಿ ಕೈಲಿ ಪ್ರದಕ್ಷಿಣೆ ಮಾಡಿಸಿದ್ದೀನಿ. ಸರಿ, ಓಕೆ ಪುರೋಹಿತ್ರೆ. ಹಲೋ. ಅಯ್ಯೋ ಪತಿರಾಯ್ರೆ, ನನ್ನ ಹತ್ರ ಬೇಕು ಅಂತ ಪ್ರದಕ್ಷಿಣೆ ಹಾಕ್ಸ್ತೀರಾ? ಕೋಪ ಜಾಸ್ತಿ ಅಷ್ಟೇ ಅನ್ಕೊಂಡ್ರೆ ಇಂಥ ಮನೆ ಹಾಳ್ ಬುದ್ಧಿನೂ ಇದೆ ಅಂತಾಯ್ತು. ದಿ ಮೋಸ್ಟ್ ಇಂಟೆಲಿಜೆಂಟ್ ಬ್ರೈನ್ ಈ ಪ್ರಿಯಾ ಜೊತೆನೆ ತಂಟೆ ಮಾಡ್ತೀರಾ? ಮಾಡ್ತೀನಿ ರೀ. ಪೂಜಾರಿಗಳೇ, ಪೂಜಾರಿಗಳೇ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಏನಮ್ಮ? ನಿಮ್ಗೆ ಆನ್ಲೈನ್ ಅಲ್ಲಿ ದುಡ್ಡು ಕಳ್ಸೋ ಅವಕಾಶ ಇದೆಯಾ? ಯಾಕಿಲ್ಲಮ್ಮ, ಖಂಡಿತವಾಗಿಯೂ ಇದೆ. ತಕ್ಷಣ ನಿಮ್ ಅಕೌಂಟ್ಗೆ 5,000 ಹೋದ್ರೆ ನಾನು ಹೇಳ್ದಾಗ ಮಾಡ್ತೀರಾ? ರಾಮ್ ರಾಮ, ಲಂಚ ತಗೊಳ್ಳೋದು ಅಪಚಾರ, ಮಹಾಪಾಪ. ಹಾಗ ನಾನ್ ಹೇಳ್ದಾಗ ಮಾಡ್ದೆ ಹೋದ್ರೆ ಏನಾಗುತ್ತೆ ಗೊತ್ತಾ?
ಏನಾಗುತ್ತಮ್ಮ? ನಮ್ ಪತಿರಾಯರ್ ಹತ್ರ ನೀವ್ ದುಡ್ಡು ತಗೊಂಡು ನನ್ ಕೈಲ್ ಪ್ರದಕ್ಷಿಣೆ ಮಾಡ್ಸಿದ್ದೆಲ್ಲ ನಾನ್ ನನ್ ಫೋನಲ್ಲಿ ವಿಡಿಯೋ ಮಾಡಿದ್ದೀನಿ. ಇದನ್ನ ನಿಮ್ ದೇವಸ್ಥಾನದ ಚೇರ್ಮನ್ಗೆ ತೋರಿಸ್ತೀನಿ. ಮೀಡಿಯಾನ್ ಕರ್ಸಿ ದುಡ್ಡು ರಂಪ ಮಾಡ್ತೀನಿ. ಅಮ್ಮ ಆವಾಗ ನಿಮ್ ಪೂಜಾರಿ ಪದವಿ ಗೋವಿಂದೋ ಗೋವಿಂದ. ಅಮ್ಮ ಅಮ್ಮಮ್ಮ, ನನಗೆ 5,000 ಬೇಡ, ಏನು ಬೇಡ. ನಿನ್ ಗಂಡ ಕೊಟ್ಟಿರೋ ದುಡ್ಡು ನನಗೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ನನ್ನ ಮನೆ ನಡೀತಿರೋದು ಇಲ್ಲಿ ಪೂಜೆ ಮಾಡೋದ್ರಿಂದ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ, ನೀನು ಹೇಳ್ದಾಗೆ ಮಾಡ್ತೀನಿ. ಹಾ, ಹಾಗಾದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಕೇಳಿ. ಹಾ ಹೇಳಮ್ಮ. ನೋಡಪ್ಪ, ನಿನ್ನ ಹೆಸರು ಹೇಳಿ ನಿನ್ನ ಗ್ರಹಗತಿ ತಾಳೆ ಹಾಕಿ ನೋಡ್ದೆ. ಬರಬಾರ್ದು ಕಷ್ಟ ಎಲ್ಲ ನಿನ್ನ ಕಾಡ್ತಾ ಇದ್ದಾವೆ. ನಾನು ಹೇಳ್ದಾಗ ಮಾಡಿದ್ರೆ ದೋಷ ಪರಿಹಾರ ಆಗಿ ಎಲ್ಲವೂ ಸರಿ ಹೋಗುತ್ತೆ. ನಂತರನೇ ಪ್ರಿಯಾ ಏನಾದ್ರೂ ಪ್ಲಾನ್ ಮಾಡಿದಳ ಅಂತ ಅನುಮಾನ ಬರ್ತಿದ್ಯೇ ಹೊರತು ಆ ಮುಖದಲ್ಲಿ ಅಂತ ಯಾವ ಲಕ್ಷಣನೂ ಕಾಣ್ತಿಲ್ಲ. ಪೂಜಾರು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅನ್ಸುತ್ತೆ. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಇದು ತುಂಬಾ ಶಕ್ತಿಶಾಲಿಯಾಗಿರೋ ಗುಡಿ. ನಾನು ಹೇಳ್ದಾಗ ಮಾಡಿದ್ರೆ ಕೆಡುಕೆಲ್ಲ ದೂರ ಆಗುತ್ತೆ. ಒಳ್ಳೇದಾಗುತ್ತೆ ಅಂದ್ರೆ ಮಾಡ್ಬೋದಲ್ಲ ಪತಿರಾಯ್ರೆ? ಪ್ಲೀಸ್. ಇದ್ಯಾಕೋ ಮಿಸ್ ಹೊಡಿತಾ ಇದೆ, ನಾನ್ ಮಾಡಲ್ಲ. ಅಷ್ಟೊಂದು ಮಸಲ್ಸ್ ಇದಾವೆ, ಇಷ್ಟು ಕೆಲ್ಸ ಆಗಲ್ವಾ? ಏನು ಕೆಣಕ್ತಾ ಇದ್ಯಾ? ಅಯ್ಯಯ್ಯೋ, ಇದ್ರಲ್ಲಿ ಕೆಣ್ಕೋದೇನಿದೆ? ಪೂಜಾರಿಗಳು ಹೇಳೋ ಹಾಗೆ ಮಾಡ್ದೇ ಇದ್ರೆ ನೀವೇ ಜೀವನ ಪೂರ್ತಿ ಕಷ್ಟಪಡ್ತೀರ. ನಂಗೇನಾಗ್ಬೇಕು? ನೋಡಪ್ಪ, ಆ ಕಷ್ಟ ಕೂಡ ನಿನ್ನ ಹೆಂಡತಿಯಿಂದನೇ ಬರೋ ಅವಕಾಶ ಹೆಚ್ಚಾಗಿದೆ. ಅವ್ರು ಹೇಳಿದ್ ಕೇಳಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು, ಅವ್ರು ಸೆರಗಿ ಹಿಡ್ಕೊಂಡು ತಿರುಗಬೇಕು. ಇನ್ನು ಇದ್ರ ಮೇಲೆ ನಿನ್ನಿಷ್ಟ. ಹೌದಾ ಪೂಜಾರಿಗಳೇ? ಹಾಗಿದ್ರೆ ಬೇಡ ಬಿಡಿ. ನಮ್ ಪತಿರಾಯರು ಪರಿಹಾರ ಎಲ್ಲ ಮಾಡ್ಕೊಳಲ್ಲ, ನನ್ ಸೆರಗಿ ಹಿಡ್ಕೊಂಡೆ ತಿರುಗ್ತಾರೆ. ಏನಂತೀರ ಪತಿರಾಯ್ರೆ? ಹೇಯ್, ನಾನ್ ಸತ್ರು ಹಾಗೆ ಮಾಡಲ್ಲ. ಪೂಜಾರಿಗಳೇ, ಏನ್ ಮಾಡ್ಬೇಕು ಹೇಳಿ? ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಅದಾರು ಹೋಗೋವರೆಗೂ ಕೈ ತಿರುಗಿಸ್ತಾ ದೇವರಿಗೆ ತೋರಿಸ್ಬೇಕು. ಹಾಗಾದ್ರೆ ಈಗ್ಲೇ ಹಚ್ಚಿ. ಹೇಯ್, ಇಷ್ಟು ದೊಡ್ಡದಿಟ್ಟಿದ್ಯಲ್ಲ? ಅಯ್ಯೋ, ಅದೇನಷ್ಟು ದೊಡ್ಡದಲ್ಲ ಪತಿರಾಯ್ರೆ. ತಿರುಗಿಸಿ ತಿರುಗಿಸಿ. ಅಯ್ಯೋ, ಅಪ್ಪಿತಪ್ಪಿ ಕೆಳಗಡೆ ಬಿದ್ರೆ ಅನಿಷ್ಟ. ತಿರುಗಿಸಿ ತಿರುಗಿಸಿ, ಇಲ್ದಿದ್ರೆ ಮತ್ತೆ ಶುರು ಮಾಡ್ಬೇಕಾಗುತ್ತೆ. ಹೌದಲ್ವಾ ಪೂಜಾರಿಗಳೇ? ಹೌದೌದು, ತಿರುಗ್ಸಪ್ಪ, ತಿರುಗ್ಸು. ಹಾ ಹೌದು, ತಿರುಗಿಸಿ ತಿರುಗಿಸಿ. ಹೋಗಿ ಹೋಗ್ಬೇಕು. ಸುಖವಾಗಿ ಬಾಳಿ. ಅಯ್ಯೋ,
ಆಹಾ, ಆ ಜೋಡಿ ಎಷ್ಟು ಮುದ್ದಾಗಿದೆ ನೋಡಿ. ದುಡ್ಡಿಗೆ ಆಸೆ ಪಟ್ಟು ತಪ್ಪು ಮಾಡಿಬಿಟ್ಟೆ ಸ್ವಾಮಿ. ದುಡ್ಡು ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅಪರಾಧ ಮಾಡಿಬಿಟ್ಟೆ. ನನಗೆ ಕ್ಷಮಿಸಿ. ಆ ಜೋಡಿ 100 ಕಾಲ ಸುಖವಾಗಿ ಬಾಳ್ಲಿ ಅಂತ ಹರ್ಸು ಸ್ವಾಮಿ. ಭಗವಂತ. ಅಮ್ಮ, ನೀವಿಬ್ರು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಆ ಬೇವಿನ ಮರಕ್ಕೆ ಕಂಕಣ ಕಟ್ಟಬೇಕು. ಅವಳು ಕಟ್ತಾಳೆ ಬಿಡಿ. ಅವ್ರು ಕಟ್ತಾರ ಬಿಡಿ. ಹಾಗಲ್ಲಮ್ಮ, ಯಾರೋ ಒಬ್ರು ಕಟ್ಟೋದಲ್ಲ, ಗಂಡ ಹೆಂಡತಿನ ಹೊತ್ಕೊಂಡು ಕಂಕಣ ಕಟ್ಟಬೇಕು. ಇದೇನು ವಿಚಿತ್ರವಾಗಿದೆ? ನೀವು ಮಾಡಿದ್ದಕ್ಕಿಂತನಾ? ಸರಿ ಸರಿ, ಹೋಗಿ ಕಂಕಣ ಕಟ್ಟಿ, ಒಳ್ಳೇದಾಗತ್ತೆ. ಒಳ್ಳೇದಾಗುತ್ತೆ ಅಂದ್ರೆ ಕಟ್ತೆ ಪೂಜಾರಿಗಳೇ. ಆಯ್ತಮ್ಮ, ಶುಭಂ. ನಡೀರಿ ಪತಿರಾಯ್ರೆ, ಪ್ಲೀಸ್ ನಡೀರಿ, ಕಂಕಣ ಕಟ್ಟೋಣ. ನಡಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ. ಭಾವನೆ ಬಾಕಿ ಇವೆ. ತೇಲಿ 100 ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ. ಮುದ್ದಾಗಿ ಸೇರಿವೆ ಎರಡೂ ಸಹ. ನನಗೆ ಮಕ್ಕಳು ಅಂದ್ರೆ ಇಷ್ಟ ಅಂತ ಹೇಳಿ ಇಷ್ಟರಲ್ಲೇ ನನಗೊಬ್ಬ ಮೊಮ್ಮಗಳನ್ನ ಕೊಟ್ಬಿಡ್ತಾರೆ. ಎಷ್ಟೇ ಸಂಪಾದಿಸಿದ್ರು ಮನೇಲಿ 7 ಮಗು ಆಡ್ತಾ ಇದ್ರೆ ಸಿಗೋ ತೃಪ್ತಿನೇ ಬೇರೆ ಅಲ್ವಾ? ಅಮ್ಮ ನೋಡಿದ್ರೆ ಮೊಮ್ಮಕ್ಕಳನ್ನ ನೋಡಬೇಕು ಅಂತಿದ್ದಾರೆ. ರಾಧಿಕಾ ನೋಡಿದ್ರೆ ಮೆಡಿಸಿನ್ 4th ಇಯರಲ್ಲಿದ್ದಾಳೆ. ಇವಾಗ ಮಕ್ಕಳು ಅಂದರೆ ಕೆರಿಯರ್ ಡಿಸ್ಟರ್ಬ್ ಆಗುತ್ತೆ. ಅಷ್ಟಕ್ಕೂ ರಾಧಿಕಾ ಇದಕ್ಕೆ ಒಪ್ಕೋತಾಳ? ಅಮ್ಮ, ಹೇಗಿದ್ಯಮ್ಮ? ನನಗೇನಮ್ಮ, ತುಂಬಾ ಖುಷಿಯಾಗಿದ್ದೀನಿ. ಅಪ್ಪ ಹೇಗಿದ್ದಾರೆ? ಏನ್ ಮಾಡ್ತಿದ್ದಾರೆ? ಗೊತ್ತಿದ್ದು ಚೆನ್ನಾಗಿದ್ದಾರೆ ಅಂತ ಹೇಳಲ್ಲ, ಚೆನ್ನಾಗಿಲ್ಲ ಅಂತ ನನ್ನ ಬಾಯಿಂದ ಹೇಳಲ್ಲ. ಟ್ಯಾಬ್ಲೆಟ್ಸ್ ತಗೊಂಡು ಮಲಗಿದಾರಮ್ಮ. ಹೌದು, ನಿಮ್ಮತ್ತೆ ಅಳಿಯಂದ್ರು ಹೇಗಿದ್ದಾರೆ? ಏನಂತಾರೆ? ಎಲ್ಲ ಚೆನ್ನಾಗಿದ್ದಾರಮ್ಮ, ಸಂತೋಷವಾಗಿದ್ದಾರೆ. ಹಾಗಾದ್ರೆ ನಿಮ್ಮತ್ತೆಯವ್ರ ಸಂತೋಷ ಇನ್ನೂ ಹೆಚ್ಚಾಗೋ ಥರ ಮಾಡಮ್ಮ. ಅಂದ್ರೆ ಒಂದ್ ಮಗುನ ಹೆತ್ತು ನಿಮ್ಮತ್ತೆಯವ್ರ ಕೈಲಿ ಕೊಟ್ಟೆ ಅಂದ್ರೆ ವಾರಸ್ದಾರನ್ನ ನೋಡಿ ತುಂಬಾ ಖುಷಿ ಆಗ್ತಾರಮ್ಮ. ನಿನ್ನ ಆಸೆ ನಮ್ಮತ್ತೆ ಅವ್ರ ಆಸೆ ಈಡೇರತ್ತೆ ಬಿಡಮ್ಮ. ನೀನ್ ಹೀಗೆ ಹೇಳ್ತಿದ್ಯಾ ಅಂದ್ರೆ ಆದಷ್ಟು ಬೇಗ ಸಿಹಿ ಸುದ್ದಿ ಹೇಳ್ತೀಯ ಅಂತ ಆಯ್ತು. ಸರಿನಮ್ಮ, ಇಡ್ತೀನಿ. ನಿಮ್ಮತ್ತೆನ ಅಳಿಯಂದ್ರನ್ನ ಕೇಳ್ದೆ ಅಂತ ಹೇಳು. ಸರಿ ಅಮ್ಮ. ಅಪ್ಪ ಜೋಪಾನ. ಸರಿನಮ್ಮ.
ಬಾಯ್ ಅಮ್ಮ.